ರಿಯಲ್ಮಿ ಅವರು ಮತ್ತೊಂದು ಸ್ಮಾರ್ಟ್ ಫೋನ್ ನ ಲಾಂಚ್ ಮಾಡಿರುವಂತದ್ದು ನಮ್ಮ ಇಂಡಿಯಾದಲ್ಲಿ ರಿಯಲ್ಮಿ ನಾರ್ಜೋ 17X ಅಂತಾನು ಕೂಡ ಹೇಳ್ಬೋದು, ಅಥವಾ ರಿಯಲ್ಮಿ ನಾರ್ಜೋ 17 ಅಂತಾನು ಕೂಡ ಹೇಳ್ಬೋದು. ಇದರ ಒಂದು ಪ್ರೈಸ್ ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ 15,000 ರೂಪಾಯಿ ಅಂತ ಅವರೇ ಫಿಕ್ಸ್ ಮಾಡಿರುವಂತದ್ದು ಆಲ್ರೆಡಿ ಕಂಪನಿ ಅವರೇ. ಸೊ ಈ ಒಂದು ಮೊಬೈಲ್ ನ ಈ ಒಂದು ಪ್ರೈಸ್ ಮೇಲೆ ಪರ್ಚೇಸ್ ಮಾಡ್ಬೋದು ಇಲ್ವೋ, ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ಮತ್ತೆ ಸ್ಪೆಕ್ಸ್ ಮತ್ತೆ ಅನ್ಬಾಕ್ಸಿಂಗ್ ನ ಈ ಒಂದು ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ. ಹಲೋ, ನೀವು ನೋಡಿದ್ರೆ ಟೆಕ್ ಮಾರ್ಕೆಟ್, ನಾನು ನಿಮ್ಮ ಚಂದನ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಬಹುದು. ಬನ್ನಿ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ನಮಗೆ ಈ ಒಂದು ಬಾಕ್ಸ್ ಈ ರೀತಿ ಕಾಣಿಸ್ತಿರುವಂತದ್ದು. ಇದನ್ನ ನಾವು ಡೈರೆಕ್ಟ್ ಆಗಿ ಅನ್ಬಾಕ್ಸಿಂಗ್ ಮಾಡಿದ್ರೆ ಇದರಲ್ಲಿ ನಮಗೆ ಮೊಬೈಲ್ ಆಗಿರುವಂತದ್ದು, ಟ್ರಾನ್ಸ್ಪರೆಂಟ್ ಕೇಸ್ ಇರುವಂತದ್ದು, ಅಡಿಷನಲ್ ಪೇಪರ್ಸ್ ಇರುವಂತದ್ದು, 45 ವ್ಯಾಟ್ ಚಾರ್ಜರ್ ಮತ್ತೆ ಟೈಪ್ A to Type C ಕೇಬಲ್ ಕೂಡ ಇದರಲ್ಲಿ ನಮಗೆ ಸಿಗ್ತಿರುವಂತದ್ದು ವಿತ್ ಡಾಟಾ ಕೇಬಲ್ ಅಂತಾನೆ ಹೇಳ್ಬೋದು ನಾವಿದೆ. ಅಬ್ಸಲ್ಯೂಟ್ಲಿ ಇದರ ಒಂದು ಬಿಲ್ಡ್ ಕ್ವಾಲಿಟಿ ನಾವೇನಾದ್ರು ಹೋದ್ರೆ ಖಂಡಿತವಾಗ್ಲೂ ಇದು ಸೇಮ್ ಟು ಸೇಮ್ ರಿಯಲ್ಮಿ 12 ಸೀರೀಸ್ ನಲ್ಲಿ ಏನ್ ಕಾಣ್ತೀವಿ ಅದೇ ತರ ಇರುವಂತದ್ದು. ಇದು ನಮಗೆ ಐಸ್ ಬ್ಲೂ ಕಲರ್ ನಲ್ಲಿ ಬರ್ತಾ ಇರುವಂತದ್ದು, ಕಂಪ್ಲೀಟ್ಲಿ ಪಾಲಿಕಾರ್ಬನೇಟ್ ಆಗಿರುವಂತದ್ದು ಬ್ಯಾಕ್. ಮತ್ತೆ ಬ್ಯಾಕ್ ನೀವು ಏನಾದ್ರು ಬಂದ್ರೆ ಮ್ಯಾಟ್ ಮತ್ತೆ ಗ್ಲಾಸಿ ಫಿನಿಶ್ ಇರುವಂತದ್ದು. ಕ್ಯಾಮ್ರಾ ಪೊಸಿಷನ್ ಸೇಮ್ ಟು ಸೇಮ್ ನಿಮಗೆ ರಿಯಲ್ಮಿ 12 ನೀವೇನ್ ಸೀರೀಸ್ ನೋಡ್ತಿದ್ದೆ ಅದೇ ತರ ಇರುವಂತದ್ದು. ಇದು ನಾವೇನಾದ್ರು ಪೋರ್ಟ್ಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇದರಲ್ಲಿ ನಿಮಗೆ 3.5mm ನ ಒಂದು ಜಾಕ್ ಇರುವಂತದ್ದು, ಸ್ಲಿಮ್ ಸ್ಲಾಟ್ ಹೈಬ್ರಿಡ್ ಕೂಡ ಇರುವಂತದ್ದು, ಮತ್ತೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ನಮಗೆ ಈ ಒಂದು ಮೊಬೈಲ್ ನಲ್ಲಿ ಸಿಗ್ತಾ ಇರುವಂತದ್ದು. ಅಬ್ಸಲ್ಯೂಟ್ಲಿ ಒಂದು ಬಿಲ್ಡ್ ಕ್ವಾಲಿಟಿಗೆ ಹೋದ್ವಿ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಎಲ್ಲಾನು ಕೂಡ ಆಲ್ಮೋಸ್ಟ್ ಆಲ್ ಒಂದು ಬಜೆಟ್ ಲೆವೆಲ್ ನಲ್ಲಿ ಇದೇ ಒಂದು ಕೊಡುವಂತದ್ದೇ ಎಲ್ಲಾ ಒಂದು ಕಂಪ್ನಿ ಕೂಡ ಅದೇ ರೀತಿ ಇವರು ಕೂಡ ಕೊಟ್ಟಿರ ಅಂತಾನೆ ಹೇಳ್ಬೋದು ನಾವಿಲ್ಲಿ. ಇದನ್ನೆಲ್ಲ ಹೊರತುಪಡಿಸಿ ನಮಗೆ ಇದರಲ್ಲಿ IP54 ವಾಟರ್ ರೆಸಿಸ್ಟೆಂಟ್ ಕೂಡ ಸಿಗ್ತಿರೋದು. ಅಟ್ಲೀಸ್ಟ್ IP68 ಎಲ್ಲ ಕೊಟ್ಟಿರೋದು, ಅಟ್ಲೀಸ್ಟ್ ಇದರ ಕೊಟ್ಟಿರಲ್ಲ ಅಂತ ನಾವು ಖುಷಿ ಪಡಲೇಬೇಕಾಗುತ್ತೆ. ಇನ್ನು ಈ ಒಂದು ಮೊಬೈಲ್ ನ ಡಿಸ್ಪ್ಲೇ ಬಗ್ಗೆ ನಾವೇನಾದ್ರು ಮಾತಾಡ್ಬೇಕು ಅಂದ್ರೆ ಈ ಒಂದು ಮೊಬೈಲ್ ನಲ್ಲಿ ನಿಮಗೆ 6.67 ಇಂಚಿನ ಒಂದು AMOLED ಡಿಸ್ಪ್ಲೇ ಇರುವಂತದ್ದು, 120 Hz ರಿಫ್ರೆಶ್ ರೇಟ್ ಕೂಡ ಸಿಗ್ತಿರುವಂತದ್ದು. ನಿಮಗೆ ಇದರಲ್ಲಿ ಯೂಟ್ಯೂಬ್ ನಲ್ಲಿ ಅಪ್ ಟು 4K ತನಕ ನೀವು ಇದರಲ್ಲಿ ವಿಡಿಯೋನ ವಾಚ್ ಮಾಡಬಹುದು. 1200 ನೈಟ್ಸ್ ಪೀಕ್ ಬ್ರೈಟ್ನೆಸ್ ಕೂಡ ನಿಮಗೆ ಈ ಒಂದು ಮೊಬೈಲ್ ಅಲ್ಲಿ ಸಿಗ್ತಾ ಇರುವಂತದ್ದು ಅಂತಾನೆ ಹೇಳ್ಬೋದು. ನಿಮಗೆ ಸೇಮ್ ಟು ಸೇಮ್ ಫ್ರಂಟ್ ಬಂದ್ರೆ ನಿಮಗೆ ಒಂಥರ ಮಿನಿ ಕ್ಯಾಪ್ಸೂಲ್ ಕೊಡ್ತಾ ಇರುವಂತದ್ದು. ನಿಮಗೆ ಇದರಲ್ಲಿ ನೀವೇನು ಐಫೋನ್ ಅಲ್ಲಿ ನೀವು ಏನಂತರ ಒಂದು ಚಾರ್ಜ್ ಹಾಕಿದ್ರೆ ಚಾರ್ಜ್ ಕಾಣ್ತಾ ಇರುವಂತದ್ದು, ಈ ರೀತಿ ನಿಮಗೆ ಇದರಲ್ಲಿ ಕೊಡ್ತಾ ಇರುವಂತದ್ದು ಮಿನಿ ಕ್ಯಾಪ್ಸೂಲ್ ಅಂತ ನಾವು ಇದನ್ನ ಹೇಳ್ತೀವಿ. ಇನ್ನು ಈ ಒಂದು ಮೊಬೈಲ್ ನ ಪರ್ಫಾರ್ಮೆನ್ಸ್ ನಾವೇನಾದ್ರು ಹೋದ್ವಿ ಅಂದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಾರೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಬ್ರೌಸರ್ ಕೂಡ ಇದ್ರಲ್ಲಿ ಹಾಕ್ಯಾರೆ. ನಿಮಗೆ ಈ ಒಂದು ಮೊಬೈಲ್ ನಲ್ಲಿ ಲೇಟೆಸ್ಟ್ MediaTek Dimensity 7050 ಇರುವಂತದ್ದು. ಇದೊಂದು ಮಿಡ್ ರೇಂಜ್ ಬ್ರೌಸರ್ ಅಂತಾನೆ ಹೇಳ್ಬೋದು. ಇದರಲ್ಲಿ ನಿಮಗೆ LPDDR4X ಸಿಗ್ತಿರುವಂತದ್ದು, UFS 3.1 ಸಿಗ್ತಿರುವಂತದ್ದು. ನೀವೇನಾದ್ರು ಅಂತುತಿಗೆ ಹೋದ್ರಿ ಅಂದ್ರೆ 5,94,000 ಹತ್ತಿರ ನಿಮಗೆ ಸಿಗ್ತಿರುವಂತದ್ದು. ಅಂದ್ರೆ ಸೇಮ್ ಒಂದು ಮಿಡ್ ರೇಂಜ್ ಮೊಬೈಲ್ ಅಂತ ನಾವು ಇಲ್ಲಿ ಹೇಳ್ಬೋದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಆಲ್ಮೋಸ್ಟ್ ಆಲ್ ಚೆನ್ನಾಗಿದೆ. ಈ ಒಂದು ಪ್ರೈಸಿಗೆ ಒಂದು 14-15 ರೂಪಾಯಿನ ನಾನು ಒಂದು ಮೊಬೈಲ್ ತಗೊಂತಿದ್ದೀನಿ ಅಂದ್ರೆ ಈ ಒಂದು ವೇರಿಯಂಟ್ ನಲ್ಲಿ ಈ ಒಂದು ಮೊಬೈಲ್ ನ ಒಂದು ಪ್ರೊಸೆಸರ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ಈ ಒಂದು ಮೊಬೈಲ್ ನ ಪ್ರೊಸೆಸರ್ ಒಂದು ರೇಂಜ್ಗೆ ಒಂದು ಮಿಡ್ ಎಂಡ್ ಚೆನ್ನಾಗಿದೆ ಅಂತಾನೆ ಹೇಳ್ಬಿಡೋಣ. ಕೊನೆಗೆ ಈ ಒಂದು ಮೊಬೈಲ್ ನ ಗೇಮಿಂಗ್ ನಾವ್ ಏನಾದ್ರು ಹೋದ್ವಿ ಅಂದ್ರೆ ಈ ಒಂದು ಮೊಬೈಲ್ ನಾವು ಸ್ಮೂತ್ ಅಲ್ಲಿ ಅಪ್ ಟು ಎಕ್ಸ್ಟ್ರೀಮ್ ತನಕ ಬೇಕಾದ್ರೆ ನಾವು ಇದರಲ್ಲಿ ಆಡ್ಬೋದು. ವೆರಿ ಸ್ಮೂತ್ ಆಗಿ ನಮಗೆ ಇದರಲ್ಲಿ ಹ್ಯಾಂಡಲ್ ಆಗ್ತಾ ಇರುವಂತದ್ದು. ನಿಮಗೆ ಈ ಒಂದು ಮೊಬೈಲ್ ನಲ್ಲಿ ಒಂದು ಗೇಮ್ ಮೂಡ್ ಅಂತ ಒಂದು ಆಪ್ಷನ್ ಇರುವಂತದ್ದು. ನೀವು ಅದನ್ನ ಆನ್ ಮಾಡ್ಕೊಂಡು ಆಡಿದ್ರಿ ಅಂದ್ರೆ ಖಂಡಿತವಾಗ್ಲೂ ಇನ್ನೂ ಚೆನ್ನಾಗಿ ಈ ಒಂದು ಮೊಬೈಲ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನ ನಿಮಗೆ ಕೊಡುತ್ತೆ ಅಂತಾನೆ ನಾವಿಲ್ಲಿ ಹೇಳ್ಬೋದು. ಇನ್ನು ಈ ಒಂದು ಮೊಬೈಲ್ ನ ಕ್ಯಾಮ್ರಾ ನೀವೇನಾದ್ರು ಓದ್ವಿ ಅಂದ್ರೆ ಅಬ್ಸಲ್ಯೂಟ್ಲಿ ಅಲ್ಟ್ರಾ ವೈಡ್ ಆಂಗಲ್ ಅದು ಕೂಡ ಕೊಟ್ಟಿಲ್ಲ ಇದರಲ್ಲಿ. ಬಟ್ ನಿಮಗೆ ಇದರಲ್ಲಿ 50MP ರಿಯರ್ ಕ್ಯಾಮ್ರಾ ಇರುವಂತದ್ದು, ಮತ್ತೆ 2MP ಒಂದು ಬೊಕೆ ಕೂಡ ಇದರಲ್ಲಿ ನಿಮಗೆ ಸಿಗ್ತಾ ಇರುವಂತದ್ದು. ನಮಗೆ ಈ ಒಂದು ಕಂಪನಿಯವರು ಇನ್ನೂ ಕನ್ಫರ್ಮೇಶನ್ ನೀಡಿಲ್ಲ ಇದರಲ್ಲಿ ಯಾವ ಸೆನ್ಸರ್ ಹಾಕಿದ್ದಾರೆ ಅಂತ. ಬಟ್ ಒಂದು ಒಳ್ಳೆಯ ಕ್ವಾಲಿಟಿಯ ಒಂದು ಫೋಟೋನ ಈ ಒಂದು ಮೊಬೈಲ್ ತೆಗೆಯುತ್ತೆ ಅಂತ ನಾವು ಇಲ್ಲಿ ಹೇಳ್ಬೋದು. ಇನ್ನು ನೀವೇನಾದ್ರು ಫ್ರಂಟ್ ಬಂದ್ರೆ ಅಂದ್ರೆ ನಿಮಗೆ ಇದರಲ್ಲಿ 16MP ಒಂದು ಫ್ರಂಟ್ ಕ್ಯಾಮ್ರಾ ಇರುವಂತದ್ದು. ರೇರ್ ನಲ್ಲಿ ನೀವು ಅಪ್ ಟು 4K ವಿಡಿಯೋ ರೆಕಾರ್ಡಿಂಗ್ ಕೂಡ ನೀವು ಮಾಡ್ಬೋದು. ಇನ್ನು ಫ್ರಂಟ್ ಅಲ್ಲಿ ನೀವು 1080p ಒಂದು ವಿಡಿಯೋ ರೆಕಾರ್ಡಿಂಗ್ ಕೂಡ ನೀವು ಈ ಒಂದು ಮೊಬೈಲ್ ಅಲ್ಲಿ ಮಾಡಬಹುದು ಅಂತ ನಾವು ಇಲ್ಲಿ ಹೇಳ್ಬೋದು. ಬಟ್ ಅಲ್ಟ್ರಾ ವೈಡ್ ಆಂಗಲ್ ಒಂದು ಮಿಸ್ ಇದೆ, ಅದೊಂದು ಕೊಟ್ಟಿದೆ ಇನ್ನೂ ಚೆನ್ನಾಗಿರೋದು ಅಂತ ನಾವು ಇಲ್ಲಿ ಹೇಳ್ಬೋದು. ಇನ್ನು ಈ ಒಂದು ಮೊಬೈಲ್ ನಾವು OS ಮತ್ತೆ ಅಪ್ಡೇಟ್ಸ್ ನಾವೇನಾದ್ರು ಹೋದ್ವಿ ಅಂದ್ರೆ ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ಲೇಟೆಸ್ಟ್ ರಿಯಲ್ಮಿ ಅವ್ರದೇ ರಿಯಲ್ಮಿ UI 5.0 ಇರುವಂತದ್ದು. ಮತ್ತೆ Android 14 ವರ್ಷನ್ ಅಲ್ಲಿ ನಿಮಗೆ ಈ ಒಂದು ಮೊಬೈಲ್ ಬರ್ತಾ ಇರುವಂತದ್ದು. ಕೆಲವೊಂದು ಬ್ಲಾಟಿಂಗ್ ಆಪ್ಸ್ ಎಲ್ಲ ಇರುವಂತದ್ದು ಅದನ್ನೆಲ್ಲ ನೀವು ಡೌನ್ಲೋಡ್ ಅನ್ನೋದಕ್ಕಿಂತ ಅನ್ಇನ್ಸ್ಟಾಲ್ ಮಾಡ್ಕೋಬಹುದು. ಬಟ್ ಹೆವಿ ಅನ್ನೋದಕ್ಕೆ ಹೋಗಲ್ಲ, ಯಾಕಂದ್ರೆ ಇದರಲ್ಲಿ ಅಷ್ಟೊಂದೇ ಕೊಟ್ಟಿಲ್ಲ. ಆರ್ಟ್ ಆಪ್ಸ್ ಮತ್ತೆ ಆರ್ಟ್ ಗೇಮ್ಸ್ ಅನ್ನೋದು ಇರುವಂತದ್ದು. ನೀವು ಅದನ್ನ ಒಂದೇ ಒಂದು ಕ್ಲಿಕ್ ಅಲ್ಲಿ ನೀವು ಅದನ್ನ ಅನ್ಇನ್ಸ್ಟಾಲ್ ಕೂಡ ಮಾಡ್ಬೋದು. ಮತ್ತೆ ಇದೆಲ್ಲ ಹೊರತುಪಡಿಸಿ ನಿಮಗೆ ಇದರಲ್ಲಿ 2 years ಆಂಡ್ರಾಯ್ಡ್ ಅಪ್ಡೇಟ್ ಸಿಗ್ತಾ ಇರುವಂತದ್ದು. ಮತ್ತೆ 3 years ನಿಮಗೆ ಇದರಲ್ಲಿ ಸೆಕ್ಯೂರಿಟಿ ಪ್ಯಾಚಸ್ ಕೂಡ ನಿಮಗೆ ಇದರಲ್ಲಿ ಸಿಗ್ತಾ ಇರುವಂತದ್ದು. ನೀವೇನಾದ್ರು ಈ ಒಂದು ಮೊಬೈಲ್ ನ ಸ್ಪೀಕರ್ಗೆ ಹೋದ್ರೆ ಅಂದ್ರೆ ಇದರಲ್ಲಿ ನಿಮಗೆ ಡಿಎಲ್ ಸ್ಪೀಕರ್ ಕೊಡ್ತಾ ಇರ ಅಂತ ಹೇಳ್ಬೋದು. ಅಬ್ಸಲ್ಯೂಟ್ಲಿ
ಒಂದು ಒಳ್ಳೆ ಸೌಂಡ್ ಕೂಡ ಇದ್ರಲ್ಲಿ ನಿಮಗೆ ಪ್ರೊಡ್ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ಮೊಬೈಲ್ ಅಲ್ಲಿ ನೀವೇನಾದ್ರು ಬ್ಯಾಟರಿ ಪರ್ಫಾರ್ಮೆನ್ಸ್ ಹೋಗ್ತೀವಿ ಅಂದ್ರೆ ಇದ್ರಲ್ಲಿ ನಿಮಗೆ ಅಬ್ಸಲ್ಯೂಟ್ಲಿ ಎಲ್ಲಾ ಕಂಪನಿಯವರು ಕೊಡೋ ತರನೇ ಇವರು ಕೂಡ 5000 mAh ಬ್ಯಾಟರಿ ಕೆಪಾಸಿಟಿ ಇರುವಂತದ್ದು. ಮತ್ತೆ ನಿಮಗೆ ಇದರಲ್ಲಿ 44 ವ್ಯಾಟ್ ನ ಒಂದು ಚಾರ್ಜರ್ ಅಡಾಪ್ಟರ್ ಕೂಡ ನಿಮ್ಗೆ ಸಿಗ್ತಿರುವಂತದ್ದು. ಇದರಲ್ಲಿ ಏನು ಸ್ಪೆಷಲ್ ಅಂತ ಹೇಳಕ್ ಹೋಗಲ್ಲ, ಸೇಮ್ ಇನ್ನೊಂದು ಕಂಪನಿಯವರೆಲ್ಲ ಸೇಮ್ ಟು ಸೇಮ್ ಕೊಡ್ತಾರೆ. ಕೆಲವೊಬ್ರು 45 ವ್ಯಾಟ್ ಚಾರ್ಜರ್ ಕೊಡ್ತಾರೆ, 1 ವ್ಯಾಟ್ ಕಡಿಮೆ ಮಾಡಿ ಕೊಟ್ಟಿರೋ ಅಂತ ನಾವಿಲ್ಲಿ ಇನ್ನು ಕಡಿಮೆ ಇದೆ ಅಂತಾನೆ ಹೇಳ್ಬೋದು ನಾವಿಲ್ಲಿ. ಇನ್ನು ಈ ಒಂದು ಮೊಬೈಲ್ ನ ನೀವೇನಾದ್ರು ಕೊನೆಯದಾಗಿ ಕನೆಕ್ಟಿವಿಟಿಗೆ ನೀವೇನಾದ್ರು ಹೋದ್ರೆ ಅಂದ್ರೆ ಈ ಒಂದು ಮೊಬೈಲ್ ನಲ್ಲಿ ನಿಮಗೆ ಡ್ಯೂಯಲ್ 5G ಸಪೋರ್ಟ್ ಕೂಡ ನಿಮಗೆ ಸಿಗ್ತಿರುವಂತದ್ದು, ಬ್ಲೂಟೂತ್ 5.2 ಇರುವಂತದ್ದು. ಅಬ್ಸಲ್ಯೂಟ್ಲಿ ಎಲ್ಲಾ ಕೂಡ ಸೇಮ್ ಟು ಸೇಮ್ ಎಲ್ಲಾ ಒಂದು ಕನೆಕ್ಟಿವಿಟಿ ಇಶ್ಯೂ ಇದ್ರಲ್ಲಿ ನಿಮಗೆ ನೋಡಬಹುದು. ಇನ್ನು ಇದರಲ್ಲಿ ನಿಮಗೆ Wi-Fi 6 ಕೂಡ ಸಿಗ್ತಿರುವಂತದ್ದು. ಆಲ್ಮೋಸ್ಟ್ ಎಲ್ಲ ಒಂದು ಕನೆಕ್ಟಿವಿಟಿ ಕೂಡ ನಿಮಗೆ ಈ ಒಂದು ಮೊಬೈಲ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ಪ್ರೈಸ್ ನೀವೇನಾದ್ರು ಮೊಬೈಲ್ ನ ಪರ್ಚೇಸ್ ಮಾಡಬಹುದು ಅಂತ ಹೌದು. ಇದರ ಒಂದು ಬೇಸ್ ವೇರಿಯಂಟ್ 14,999 ರೂಪಾಯಿ ಇರುವಂತದ್ದು. ಈಗ ಆಲ್ರೆಡಿ ಕಂಪನಿಯವರೇ ಇದನ್ನ ಕನ್ಫರ್ಮೇಶನ್ ಮಾಡಿರುವಂತದ್ದು. ಇದರಲ್ಲಿ ಲೇಟೆಸ್ಟ್ MediaTek Dimensity 7050 ಇರುವಂತದ್ದು, 4nm ಚಿಪ್ಸೆಟ್. ಓಕೆ, ಒಂದು ಲೆವೆಲ್ಗೆ ಒಂದು ಒಳ್ಳೆ ಬ್ರೌಸರ್ ಅಂತಾನೆ ಹೇಳ್ಬೋದು. ಇದನ್ನ ಆಲ್ಮೋಸ್ಟ್ ಆಲ್ ಈ ಒಂದು ಪ್ರೈಸ್ಗೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಸ್ವಲ್ಪ ವೇಟ್ ಮಾಡಿ. ರಿಯಲ್ಮಿ ಅವ್ರದ್ದು ಇನ್ನೂ ಒಂದು ಮೊಬೈಲ್ ಬರ್ತಾ ಇರುವಂತದ್ದು ರಿಯಲ್ಮಿ C ಸೀರೀಸ್ ನಲ್ಲಿ. ಅದನ್ನು ಕೂಡ ಒಂದು ರಿವ್ಯೂ ಅನ್ನು ನೋಡಿ ಆದಷ್ಟು ಯಾವ್ದು ಚೆನ್ನಾಗಿದೆ ಅಂತ ನೋಡಿ ತಗೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.